ವಿಸಿ ಪ್ರಾಪರ್ಟಿ ವೀಕ್ಷಕರಿಗೆ ನಮಸ್ಕಾರ. ನಾನು ಮಹೇಶ್ ಭೂಪತಿ. ವೀಕ್ಷಕರ, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ 30-40 ಬಿಲ್ಡ್ ಆಗಿರುವಂತಹ ಐಷಾರಾಮಿ ಇಂಡಿಪೆಂಡೆಂಟ್ ಹೌಸ್. ಈಗ ನಾವು ಫ್ರಂಟ್ ಆಫ್ ರೋಡ್ ನೋಡ್ಕೊಂಡ್ರೆ ನೋಡಬಹುದು 30 ಅಡಿಗಳ ಟಾರ್ ರೋಡ್. ಈಗ ಪ್ರೆಸೆಂಟ್ ನಮಗೆ ಡ್ರೈನೇಜ್ ವರ್ಕ್ ಮತ್ತೆ ಕಾವೇರಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ವಿಶ್ವೇಶ್ವರಯ್ಯ ಲೇಔಟ್ ದೀಪ ಕಾಂಪ್ಲೆಕ್ಸ್ ಹತ್ರ ಬರುವಂತಹ ಈ ಪ್ರಾಪರ್ಟಿ ಒಳ್ಳೆ ರಿಚ್ ಎಲಿವೇಶನ್ ಜೊತೆಗೆ ಹೈ ಕ್ಲಾಸ್ ಮನೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಇವಾಗ ನಾವು ನೋಡ್ಬೇಕಾಗಿರೋ ಪ್ರಾಪರ್ಟಿ ಈ ಪ್ರಾಪರ್ಟಿ. ವೀಕ್ಷಕರೇ, ಈಗ ನಾವು ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ಬಗ್ಗೆ ಮಾತಾಡೋದಾದ್ರೆ, ಈ ಮೇಲ್ಗಡೆಗೆಲ್ಲ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಗೆಲ್ಲ ಮತ್ತೆ ನಮ್ಗೆ ಅಲ್ಲಿ ಕ್ರಾಚಸ್ ಮಾಡಿದ್ದಾರೆ. ಎಲಿವೇಶನ್ ನಮಗೆ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಈ ಗ್ರೌಂಡ್ ಫ್ಲೋರ್ ಗೆ ನೋಡಬಹುದು, ಇದು ಬಂದ್ಬಿಟ್ಟು ನಮಗೆ ಟಾಪ್ ಟು ಬಾಟಮ್ ವರೆಗೂ ಗೇಟ್ ಕವರ್ ಆಗಿರುವಂತದ್ದು. ಈ ಗೇಟ್ ಬಂದ್ಬಿಟ್ಟು ನಮಗೆ ರೈಲಿಂಗ್ಸ್ ಇರುವಂತದ್ದು. ಇನ್ ಕೇಸ್ ಏನಾದ್ರು ನಾವು ಅಲ್ಲಿ ಮೋಟರ್ ನ ಫಿಕ್ಸ್ ಮಾಡ್ಕೊಂಡ್ರೆ ರಿಮೋಟ್ ಕಂಟ್ರೋಲ್ ಅಲ್ಲಿ ಕೂಡ ನಾವು ಆಪರೇಟ್ ನ ಮಾಡ್ಕೊಬಹುದು. ಈ ಗೇಟ್ ಕಂಟ್ರೋಲ್ ಆತರ ನಮಗೆ ಫ್ಲೆಕ್ಸಿಬಲ್ ಮಾಡ್ಕೊಟ್ಟಿದ್ದಾರೆ. ಈ ವಾಲ್ ಗಳಿಗೆಲ್ಲ ನೋಡಬಹುದು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ರಿಚ್ ಎಲಿವೇಶನ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಬನ್ನಿ ಈಗ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಕಾರ್ ಪಾರ್ಕಿಂಗ್ ನ ನೋಡೋಣ. ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಕಾರ್ ಪಾರ್ಕಿಂಗ್ ಅಲ್ಲಿ ನಾವಿದೀವಿ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಲಪತ್ರನ ಯೂಸ್ ಮಾಡಿದ್ದಾರೆ. ಅಂದ್ರೆ ಗ್ರಾನೈಟ್ ಅಲ್ಲಿ ಬರುವಂತಹ ಲಪತ್ರನ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ 4 ಕಾರ್ ಜೊತೆಗೆ 5ರಿಂದ 6 ಟೂ ವೀಲರ್ ಯಾವುದೇ ರೀತಿ ಕಂಜೆಸ್ಟ್ ಇಲ್ದಿರ ಕ್ಲೀನ್ ಆಗಿ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಸ್ ಆಗಿ ಈ ಪಾರ್ಕಿಂಗ್ ಇದೆ. ಈ ಪೋರ್ಷನ್ ಅಲ್ಲಿ 2 ಕಾರು, ಹಿಂದೆಗಡೆ 2 ಕಾರ್ ಪಾರ್ಕ್ ಮಾಡ್ಕೊಂಡ್ರು ಕೂಡ ಆ ಪೋರ್ಷನ್ ಅಲ್ಲಿ ಟೂ ವೀಲರ್ ಪಾರ್ಕ್ ಮಾಡ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ ಅಂತ ಹೇಳ್ಬೋದು. ಹಿಂದೆ ಕೂಡ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಈ ಪಾರ್ಕಿಂಗ್ ಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಈ ಪ್ರಾಪರ್ಟಿ ನಮಗೆ ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಇಲ್ಲಿ ಒಂದು ಸೆಮಿ ಗೇಟ್ ಕೂಡ ಒಂದು ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು, ಇಲ್ಲೊಂದು ಸೆಮಿ ಗೇಟ್ ಅನ್ನು ಕೊಟ್ಟಿದ್ದಾರೆ. MS ವರ್ಕ್ ಅಲ್ಲಿ ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್ ಇದು. ಈ ಪೋರ್ಷನ್ ಬಂದ್ರೆ ನಾರ್ತ್ ಡೋರು, ಆ ಪೋರ್ಷನ್ ಬಂದ್ರೆ ನಮಗೆ ವೆಸ್ಟ್ ಡೋರು. ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಆ ಪೋರ್ಷನ್ ನಮಗೆ ಎಂಟ್ರೆನ್ಸ್ ಇದೆ, ಈ ಪೋರ್ಷನ್ ನಮಗೆ ಎಂಟ್ರೆನ್ಸ್ ಇದೆ. ಇದು ನಮಗೆ ಜಸ್ಟ್ ವಾಕಬಲ್ ಎಂಟ್ರೆನ್ಸ್. ಆ ಪೋರ್ಷನ್ ಬಂದ್ಬಿಟ್ಟು ನಮಗೆ 4 ವೀಲರ್ ಮತ್ತೆ 2 ವೀಲರ್ ಅಲ್ಲಿ ಪಾರ್ಕಿಂಗ್ ಗೋಸ್ಕರ ಎಂಟ್ರೆನ್ಸ್ ಇದೆ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ನಾರ್ತ್ ಈಸ್ಟ್ ಬರುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಫೆಸಿಲಿಟಿ ಮತ್ತೆ ಸಂಪದ ಫೆಸಿಲಿಟಿ ಕೂಡ ನಮಗೆ ಮಾಡಿರುವಂತದ್ದು. 100% ವಾಸ್ತುನ ಯೂಸ್ ಮಾಡಿದಾರೆ ಅಂತ ಹೇಳ್ಬೋದು. 100% ವಾಸ್ತು ಪ್ರಕಾರನೇ ಕನ್ಸ್ಟ್ರಕ್ಷನ್ ಕೂಡ ನಮಗೆ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಇಲ್ಲಿ ನಮಗೆ ಲಿಫ್ಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಆಕ್ಚುಲಿ ಈಗ ನಮಗೆ ವರ್ಕ್ ಕಂಪ್ಲೀಟ್ ಆಗ್ತಾ ಇದೆ. ಇನ್ನು ಫೈನಲ್ ಆಗಿ ನಮಗೆ ವರ್ಕ್ ಕಂಪ್ಲೀಟ್ ಆಗಿಲ್ಲ, ಈಗ ಮುಗಿಸ್ಕೊಡ್ತಾ ಇದಾರೆ. ಲಿಫ್ಟ್ ನಮಗೆ ಪಾರ್ಕಿಂಗ್ ಇಂದಾನೆ ನಮಗೆ 3ನೇ ಫ್ಲೋರ್ ವರೆಗೂ ಕೂಡ ನಮಗೆ ಲಿಫ್ಟ್ ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಲಪತ್ರ ಯೂಸ್ ಮಾಡಿರೋದ್ರಿಂದ ಆಂಟಿ ಸ್ಕೇಟ್ ಲಪತ್ರ, ಯಾವುದೇ ರೀತಿ ನಮಗೆ ವಾಷಬಲ್ ಮಾಡಿದ್ರು ಕೂಡ ಯಾವುದೇ ರೀತಿ ನಮಗೆ ಕಾಲು ಜಾರೋದಿಲ್ಲ. ಈಗ ಗೇಟ್ ಬ್ಯಾಕ್ ಸೈಡ್ ನೋಡಬಹುದು ರೈಲಿಂಗ್ಸ್ ಅಂತ ಹೇಳಿದ್ನಲ್ಲ, ಈ ಪೋರ್ಷನ್ ನೋಡಿ ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಾವು ಅಲ್ಲಿ ಮೋಟರ್ ನ ಫಿಟ್ ಮಾಡ್ಕೊಂಡ್ರೆ ರಿಮೋಟ್ ಕಂಟ್ರೋಲ್ ನಾವು ಯೂಸ್ ಮಾಡ್ಕೊಬಹುದು. ಆರಾಮಾಗಿ ನಮ್ಗೆ ಈ ಕಡೆ ನಮ್ಗೆ ಸ್ಲೈಡ್ ಆಗುತ್ತೆ. ಗೇಟ್ ಓಪನ್ ಆಗಿ ಬರೋದಿಲ್ಲ, ಸ್ಲೈಡಿಂಗ್ ಬರುತ್ತೆ. ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಎಕ್ಸ್ಟ್ರಾರ್ಡಿನರಿ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಗೇಟ್ ನ ನೀವು ಮುಟ್ಬೋದು. ಒಳ್ಳೆ ಹೆವಿ ಗೇಜ್ ಅಲ್ಲೇ ಕೂಡ ನಮಗೆ MS ವರ್ಕ್ ಅಲ್ಲಿ ಗೇಟ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಟಾಪ್ ಟು ಬಾಟಮ್ ವರೆಗೂ ಫುಲ್ ಕಂಪ್ಲೀಟ್ ಆಗಿರೋದ್ರಿಂದ 100% ಸೇಫ್ಟಿ ಅಂತ ಹೇಳ್ಬೋದು. ಆ ಪೋರ್ಷನ್ ಅಲ್ಲೂ ನೋಡಬಹುದು 2 ವಿಂಡೋ ಕೊಟ್ಟಿದ್ದಾರೆ. ಯಾಕಂದ್ರೆ ಹಿಂದೆಗಡೆ 2 ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಪ್ರಾವಿಷನ್ ಇದೆ. ಎಂಟ್ರೆನ್ಸ್ ಅಲ್ಲಿ ಕೂಡ ನಮ್ಗೆ ಯಾರು ಕೂಡ ಬರೋದಕ್ಕಾಗೋದಿಲ್ಲ. ಅಷ್ಟು ಕ್ಲೀನ್ ಆಗಿ ಬಂದೋಬಸ್ತ್ ಆಗಿ ನಮ್ಗೆ ಸೇಫ್ಟಿ ವೈಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಆ ಸೆಟ್ ಬ್ಯಾಕ್ ಹೋಗೋದಕ್ಕೂ ಕೂಡ ಇಲ್ಲೊಂದು ಸೆಮಿ MS ಡೋರ್ ಅಲ್ಲಿ ಕೂಡ ನಮ್ಗೊಂದು ಗೇಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಅಂತೂ ನೋಡಿದ್ರೆ ತುಂಬಾ ಅದ್ಭುತ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕಾವೇರಿಗೆ ಕೂಡ ನಮಗೆ ಪ್ರಾವಿಷನ್ ಬಿಟ್ಟಿದ್ದಾರೆ. ಇಲ್ಲೂ ಕೂಡ 2 ಟ್ಯಾಪ್ ಗಳ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಒಂದು ಬೋರ್ವೆಲ್ದು, ಇನ್ನೊಂದು ಕಾವೇರಿ ವಾಟರ್ದು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಇಲ್ಲಿ ಇನ್ನ ನಮಗೆ ರೈಲಿಂಗ್ಸ್ ಕಂಪ್ಲೀಟ್ ಆಗಬೇಕು, ಅದನ್ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ನೋಡಿ ಇಷ್ಟು ಸ್ಪೇಸ್ ಇದೆ, ತುಂಬಾ ಸ್ಪೇಷಿಯಸ್ ಆಗಿದೆ, ಸೂಪರ್ ಆಗಿದೆ. ವೀಕ್ಷಕರೇ, ಈಗ ನಾವು ಎಕ್ಸಾಕ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಮೈನ್ ಡೋರ್ ಆಪೋಸಿಟ್ ಅಲ್ಲೇ ಇದೀವಿ. ಈ ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಅದು ಟೀಕುಡ್ ಡೋರು.
ಎಲಿವೇಶನ್ ಗೋಸ್ಕರ ಬಂದ್ರೆ ಅಂದ್ರೆ ಫ್ರಂಟ್ ಆಫ್ ಡೋರ್ ಎಲಿವೇಶನ್ ಗೋಸ್ಕರ ಬಂದ್ರೆ ಈ ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಫುಲ್ ನಾವು ಗಾರ್ಡನ್ ಗೆ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಈ ವಾಲ್ ಗಳಿಗೆ ನೋಡ್ಬೋದು ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ವೆಸ್ಟ್ ಸೈಡ್ ಬರುವಂತಹ ಪ್ಯಾಸೇಜ್ ಗೆ ಮತ್ತೆ ರೋಡ್ ಸೈಡ್ ಗೆ ಬರುವಂತಹ ಪ್ಯಾಸೇಜ್ ಗೆ ಕೂಡ MS ವರ್ಕ್ ಅಲ್ಲಿ ಫುಲ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 100% ಸೇಫ್ಟಿ ಮತ್ತೆ ಎಲಿವೇಶನ್ ಅಲ್ಲೂ ಕೂಡ ಬ್ಯೂಟಿಫುಲ್ ಆಗಿ ವರ್ಕ್ ಕೂಡ ನಮ್ಗೆ ಮಾಡಿದ್ದಾರೆ. ಆ ಕಡೆ ನಮಗೆ ವೆಸ್ಟ್ ಫೇಸಿಂಗ್ ಅಲ್ಲೂ ರೋಡ್ಗೂ ಕೂಡ ಎಲಿವೇಶನ್ ಬರುತ್ತೆ, ಈ ಕಡೆ ನಾರ್ತ್ ಫೇಸಿಂಗ್ ಎಲಿವೇಶನ್ ಕೂಡ ಬರುತ್ತೆ. POP ವರ್ಕ್ ನಮ್ಗೆ ಇದು ಕಂಡ್ರಾಮ್ಯಾಟಿಕ್ ಶೀಟ್ ಗಳನ್ನ ಯೂಸ್ ಮಾಡಿರುವಂತದ್ದು ವಿತ್ LED ಲೈಟ್ ಜೊತೆಗೆ ಎಕ್ಸ್ಟ್ರಾರ್ಡಿನರಿ ವರ್ಕ್ ಅಂತಾನೆ ಹೇಳ್ಬೋದು. ಬನ್ನಿ ವೀಕ್ಷಕರು, ಇಲ್ಲಿ ಇವಾಗ ಮೈನ್ ಡೋರ್ ನ ನೋಡೋಣ. ಫೈನಲ್ ಪಾಲಿಶಿಂಗ್ ಆಗಿದೆ ನೋಡಿ. ನಾನು ಡೋರ್ ಮುಂದೆ ನಿಂತ್ಕೊಂಡೆ ನಾನು ರಿಫ್ಲೆಕ್ಟ್ ಆಗ್ತಾ ಇದ್ದೀನಿ, ಅಷ್ಟು ಕ್ಲೀನ್ ಫೈನ್ ಫಿನಿಶಿಂಗ್ ಅಲ್ಲಿ ನಮಗೆ ಪಾಲಿಶಿಂಗ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಗ್ಲಾಸಿ ಕೊಟ್ಟಿದ್ದಾರೆ ವೆಂಟಿಲೇಷನ್ ಗೋಸ್ಕರ. ವಾಸ್ಕಲ್ ಸೈಜ್ ನೋಡಬಹುದು ವೀಕ್ಷಕರೇ, ಇದು ಬಂದ್ಬಿಟ್ಟು ನಮಗೆ 4x9 ಬರುತ್ತೆ. ದೊಡ್ಡ ಸೈಜ್ ಅಲ್ಲಿ ಇರುವಂತಹ ವಾಸ್ಕಲ್ ಇದು. ಪಾಲಿಶಿಂಗ್ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಫೈನ್ ಫಿನಿಶಿಂಗ್ ಅಲ್ಲಿ ನಮಗೆ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಲಿವಿಂಗ್ ರೂಮ್ ಅಲ್ಲಿ ಇದೀವಿ. ಲಿವಿಂಗ್ ರೂಮ್ ನ ನೋಡಬಹುದು, ತುಂಬಾ ವಿಶಾಲವಾಗಿ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಫ್ಲೋರಿಂಗ್ ನೋಡಬಹುದು ವೀಕ್ಷಕರು, ಇಲ್ಲಿ ನಮಗೆ ಬ್ಲೂ ಕಲರ್ ಒಂದು ಫಾರ್ಮ್ ಹಾಕಿದ್ದಾರೆ. ಏನಕ್ಕೆ ಅಂದ್ರೆ ಈ ಕೆಳಗಡೆ ನಮಗೆ ಇಟಾಲಿಯನ್ ಮಾರ್ಬಲ್ ನಮಗೆ ಫೈನಲ್ ಪಾಲಿಶಿಂಗ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಪಾಲಿಶಿಂಗ್ ಆಗಿರೋದ್ರಿಂದ ಇನ್ ಕೇಸ್ ಯಾರಾದ್ರೂ ಬಂದು ಡ್ಯಾಮೇಜ್ ಆಗುತ್ತೋ ಅನ್ನೋ ಪರ್ಪಸ್ ಅಲ್ಲಿ ಗ್ರಾಂಟ್ ಸೇಫ್ಟಿಗೋಸ್ಕರ ಈ ಬ್ಲೂ ಕಲರ್ ಶೀಟ್ ನ ಯೂಸ್ ಮಾಡಿದ್ದಾರೆ ವಿತ್ ನಮಗೆ ಮಾರ್ಬಲ್ ಸೇಫ್ಟಿಗೋಸ್ಕರ. ಹಾಲ್ ನೋಡಬಹುದು ವೀಕ್ಷಕರೇ, ತುಂಬಾ ವಿಶಾಲವಾಗಿ ಎಕ್ಸ್ಟ್ರಾರ್ಡಿನರಿ ಆಗಿ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಈ ಪೋರ್ಷನ್ ಫುಲ್ ಈ ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾನ ಹಾಕೊಬಹುದು. ಇನ್ ಕೇಸ್ ಅಲ್ಲಿ ಸೋಫಾ ಹಾಕೊಂಡ್ರು ಕೂಡ ಈ ಪೋರ್ಷನ್ ಅಲ್ಲಿ ನಾವು ಒಂದು ಟೀ ಟೇಬಲ್ ಇಟ್ಕೊಳ್ತೀವಿ. ಈ ಪೋರ್ಷನ್ ಅಲ್ಲೂ ಮತ್ತೆ ಈ ಪೋರ್ಷನ್ ಅಲ್ಲಿ ತುಂಬಾ ನಾವು ಓಡಾಡಬಹುದು, ಅಷ್ಟು ಜಾಗ ಸಿಗುತ್ತೆ ಈ ಹಾಲ್ ಅಲ್ಲಿ. ಈ ಸೈಡ್ ಅಲ್ಲಿ ವೆಸ್ಟ್ ಸೈಡ್ ಅಲ್ಲಿ ಕೂಡ ನಮ್ಗೆ ಒಂದು ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ ವಿತ್ ವೆಂಟಿಲೇಷನ್ ಗೋಸ್ಕರ. ಯೂಸ್ ಮಾಡಿದ ಫ್ರೇಮ್ಸ್ ಗಳೆಲ್ಲ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ಸ್ ಮತ್ತೆ ಶಟರ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಶಟರ್ಸ್ ಯೂಸ್ ಮಾಡಿರುವಂತದ್ದು. ಇಲ್ಲಿ ನೋಡಬಹುದು ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಟಿವಿ ಕ್ಯಾಬಿನೆಟ್. ಇಲ್ಲಿ ಸ್ವಲ್ಪ ಐಟಮ್ಸ್ ಗಳೆಲ್ಲ ಇದೆ, ಯಾಕಂದ್ರೆ ಇನ್ನು ನಮ್ಗೆ ಅಂಡರ್ ಕನ್ಸ್ಟ್ರಕ್ಷನ್ ವರ್ಕ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಐಟಮ್ಸ್ ಗಳಿದೆ. ಬಟ್ ಫೈನಲ್ ಆಗಿ ಫಿನಿಶಿಂಗ್ ಆಯ್ತು ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಏರಿಯಾಗೆ ತಕ್ಕನಂಗೆ ಮನೆ ತಕ್ಕನಂಗೆ ಏರಿಯಾ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ. ಟಿವಿ ಕ್ಯಾಬಿನೆಟ್ ಅಷ್ಟೇ, ಇದೆಲ್ಲ ನಮಗೆ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೀಲಿಂಗ್ ಅಲ್ಲಿ ನೋಡಬಹುದು ವೀಕ್ಷಕರೇ, POP ವರ್ಕ್ ಮಾಡಿದ್ದಾರೆ. POP ವರ್ಕ್ ಬಂದ್ಬಿಟ್ಟು POP ಅಲ್ಲಿ ಮಾಡಿರೋದಂತಲ್ಲ, ನಮ್ಗೆ ಕಟ್ ಮಾಡೋ ಬರ್ತೀವಿ ನಿಮಿಷ. ಇಂಟೀರಿಯರ್ ಅಲ್ಲೇ ತಗೋ. ಇಂಟೀರಿಯರ್ ಅಲ್ಲೇ ನಮ್ಗೆ POP ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಈ ಪೋರ್ಷನ್ ನೋಡ್ಬೋದು, ಇಲ್ಲೆಲ್ಲ ಟ್ಯೂಬ್ಲೈಟ್ ಏನ್ ಬರ್ತಾ ಇದೆ ಅಲ್ಲೆಲ್ಲ ನಮ್ಗೆ ಗ್ಲಾಸ್ ಬರುತ್ತೆ, ಯೆಲ್ಲೋ ಕಲರ್ ಗ್ಲಾಸ್ ಬರುತ್ತೆ. ಆ ಗ್ಲಾಸ್ ವರ್ಕ್ ನಮ್ಗೆ ಕಂಪ್ಲೀಟ್ ಆಯ್ತು ಅಂದ್ರೆ ಲುಕಿಂಗ್ ಅಲ್ಲಿ ಮಾತ್ರ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಸೂಪರ್ ಆಗಿರುತ್ತೆ. ಈ ಪೋರ್ಷನ್ ನಮ್ಗೆ ಗ್ಲಾಸ್ ಬರುತ್ತೆ, ಹಿಂದೆಗಡೆ ವೈಟ್ ಲೈಟ್. ಆ ವೈಟ್ ಲೈಟ್ ನಮ್ಗೆ ರಿಫ್ಲೆಕ್ಟ್ ಆಗಿರೋದ್ರಿಂದ ಯೆಲ್ಲೋ ಕಲರ್ ಗ್ಲಾಸ್ ನಮ್ಗೆ ತುಂಬಾ ವಾರ್ಮ್ ಲೈಟ್ ಆಗಿ ಸೂಪರ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದು ಆಕ್ಚುಲಿ ನಮ್ಗೆ ಫೋಟೋ ಕೂಡ ತೋರಿಸಿದ್ರು, ಈ ತರ ಡಿಸೈನ್ ಬರುತ್ತೆ ಅಂತ. ಎಕ್ಸ್ಟ್ರಾರ್ಡಿನರಿ ಆಗಿದೆ, ನೋಡೋದಕ್ಕೆ ಸೂಪರ್ ಆಗಿದೆ. ಈ ಪೋರ್ಷನ್ ಅಷ್ಟೇ ನಮ್ಗೆ ಇಂಟೀರಿಯರ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಏನಾದ್ರು ಮನೆ ಯೂಸ್ ಮಾಡ್ತಾ ಡಸ್ಟ್ ಏನಾದ್ರು ಆಗ್ಲಿ ಗಲೀಜ್ ಅನ್ನೋದು ಇತ್ತು ಅಂದ್ರೂ ಕೂಡ ನಮ್ಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಭಯ ಪಡೋ ಹಾಗಿಲ್ಲ. ಕ್ಲೀನ್ ಆಗಿ ನಾವು ಕ್ಲೀನ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಬಹುದು. ಸೇಫ್ಟಿ ಆಗಿರುತ್ತೆ, ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಲುಕಿಂಗ್ ಅಲ್ಲಿ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಇಲ್ಲೂ ಅಷ್ಟೇ ನಮ್ಗೆ ಫ್ಯಾನ್ ಒಂದು ರಾಡ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಸೋಫಾ ಹಾಕೊಂಡು ಟೀ ಟೇಬಲ್ ಹಾಕೊಂಡ್ರು ಕೂಡ ಓಡಾಡಕ್ಕೆ ಅಷ್ಟು ಜಾಗ ಇದೆ. ಈ ಹಾಲಲ್ಲಿ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಟಿವಿ ಕ್ಯಾಬಿನೆಟ್. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನೋಡಬಹುದು ಡ್ರೆಸ್ಸಿಂಗ್ ಪಕ್ಕದಲ್ಲಿ ನಮ್ಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಬನ್ನಿ ತೋರಿಸಿ ಅದು ಬಾತ್ರೂಮ್. ಇಲ್ಲಿ ನೋಡಬಹುದು ಡ್ರೆಸ್ಸಿಂಗ್ ಜೊತೆಗೆ ನಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ. ಈ ಕಾಮನ್ ಬಾತ್ರೂಮ್ ಅಲ್ಲೂ ಕೂಡ ನಾವು ಡ್ರೈ ಮತ್ತೆ ವೆಟ್ ಎರಡು ಬೈಫರ್ಕೇಶನ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಬಾತ್ರೂಮ್ ಅಲ್ಲಿ ಇದೆ. 2x4 ವೆಟ್ರೋಫೆಟಲ್ಸ್ ಟಾಪ್ ಟು ಬಾಟಮ್ ವರ್ಗೂ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ವೆಸ್ಟರ್ನ್ ಕಮೋಡ್ ಬರುತ್ತೆ, ಅದು ವಾಲ್ ಮೌಂಟೆಡ್ ಕಮೋಡ್. ಜಾಗ್ವಾರ್ ಮತ್ತೆ ಹಿಂದ್ವೇರ್ ಐಟಮ್ಸ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಫ್ಲೋರಿಂಗ್ ನೋಡಬಹುದು, ಲಪತ್ರನ್ನ ಯೂಸ್ ಮಾಡಿದ್ದಾರೆ. ಗ್ರಾನೈಟ್ ಯೂಸ್ ಮಾಡಿರುವಂತದ್ದು ಫ್ಲೋರಿಂಗ್ಗೆ. ಈ ಪಾರ್ಕಿಂಗ್ ಅಲ್ಲಿ ಏನ್ ಯೂಸ್ ಮಾಡಿದ್ರೆ ಗ್ರಾನೈಟ್ ನ, ಅದೇ ಗ್ರಾನೈಟ್ ನಮ್ಗೆ ಬಾತ್ರೂಮ್ ಫ್ಲೋರಿಂಗ್ ಕೂಡ ಯೂಸ್ ಮಾಡಿರುವಂತದ್ದು. ವೆಟ್ರೋಫೈಡಲ್ಸ್ ನ ಯೂಸ್ ಮಾಡಿಲ್ಲ. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಡೋರ್ ಬ್ಯಾಕ್ ಸೈಡ್ ಅಲ್ಲಿ ನೋಡಬಹುದು, ಈ ಗ್ಲಾಸ್ ಕೊಟ್ಟಿದ್ರಲ್ಲ ಅದು ನಮಗೆ ವೆಂಟಿಲೇಷನ್ ಪರ್ಪಸ್ ಒಂದು ಕೊಟ್ಟಿರುವಂತದ್ದು. ಈ ಡೋರ್ ಪಕ್ಕದಲ್ಲಿ ನಮ್ಗೆ ಲಿಫ್ಟ್ ರೂಮ್ ಕೂಡ ಇದೆ. ಪಾರ್ಕಿಂಗ್ ಅಲ್ಲಿ ಹತ್ತಿರ ಕರೆಕ್ಟ್ ಆಗಿ ನಾವು ಫಸ್ಟ್ ಫ್ಲೋರ್ ಗೆ ಬಂದು ಇಲ್ಲಿ ನಾವು ಇಳಿಬಹುದು. ಲಿಫ್ಟ್ ಪ್ರಾವಿಷನ್ ಇದೆ. ಲಿಫ್ಟ್ ರೂಮ್ ಪಕ್ಕದಲ್ಲಿ ಮೇಲ್ಗಡೆ ನೋಡಬಹುದು ವೀಕ್ಷಕರೇ. ಇಲ್ಲೂ ಕೂಡ ನಮ್ಗೆ POP ವರ್ಕ್ ಇಂಟೀರಿಯರ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು. ಸೂಪರ್ ಆಗಿದೆ. ಇದು ಬಂದ್ಬಿಟ್ಟು ನಮ್ಗೆ ಬೈಫರ್ಕೇಶನ್ ಮಾಡಿರುವಂತದ್ದು. ಆ ಪೋರ್ಷನ್ ಹಾಲ್ ಬರುತ್ತೆ. ಈ ಪೋರ್ಷನ್ ಕಿಚನ್ ಅಂಡ್ ಡೈನಿಂಗ್ ಅಂಡ್ ಪೂಜಾ ಅಂಡ್ ಬರುತ್ತೆ ಈ ಪೋರ್ಷನ್ ಅಲ್ಲಿ.
ಆರ್ಚ್, ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಆರ್ಚ್, ಇದು ನಮಗೆ ಬೈಫರ್ಕೇಶನ್ ಮಾಡುತ್ತೆ. ಈ ಪೋರ್ಷನ್ ಆ ಪೋರ್ಷನ್ ನಮಗೆ ಬೈಫರ್ಕೇಶನ್ ಮಾಡುತ್ತೆ. ಈ ಪೋರ್ಷನ್ ಅಲ್ಲಿ ಬಂದ್ರೆ ನೋಡ್ಬೋದು ಅರ್ಕಾಲಿಕ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಎಲ್ಲ ನೋಡ್ಬೋದು ಅರ್ಕಾಲಿಕ್ ಶೀಟ್ ಯೂಸ್ ಮಾಡಿರುವಂತದ್ದು. ಬಟ್ ಏನು ಅಂದ್ರೆ ಈಗ ನೋಡಕ್ಕೆ ಏನೋ ವರ್ಕಿಂಗ್ ಪ್ರೋಸೆಸ್ ಇರೋದ್ರಿಂದ ನಮ್ಗೆ ಅಷ್ಟು ಮಜಾ ಅನ್ನಿಸ್ತಾ ಇಲ್ಲ. ಆಫ್ಟರ್ ಫಿನಿಶಿಂಗ್ ಆಗ್ಬಿಟ್ಟು ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಯ್ತು ಅಂದ್ರೆ ನೋಡೋದಕ್ಕೆ ಲುಕ್ ಸೂಪರ್ ಆಗಿರುತ್ತೆ, ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿರುತ್ತೆ, ನೋಡೋದಕ್ಕೆ ಸಖತ್ತಾಗಿದೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಸಿಂಕ್ ಬರುತ್ತೆ, 3 ಟ್ಯಾಪ್ ವ್ಯವಸ್ಥೆ ಎಲ್ಲ ನಮ್ಗೆ ಕೊಟ್ಟಿದ್ದಾರೆ, ಕಟ್ ಮಾಡಿ ಕುಂಡಿಸ್ಕೊಡ್ತಾರೆ ನಮ್ಗೆ. ಇನ್ನ ನಮ್ಗೆ ರಾಡ್ಗಳೆಲ್ಲ ಇನ್ನ ಫಿಟ್ ಆಗಿಲ್ಲ ಇನ್ನ, ಬಟ್ ಇದೆಲ್ಲ ಬಂದ್ಬಿಟ್ಟು ನಮ್ಗೆ ಕಟ್ಲ ಯೂಸ್ ಮಾಡಿರುವಂತದ್ದು. SS ಬ್ಯಾಸ್ಕೆಟ್ ಗಳು ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮ್ಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆಲ್ಲ ದೊಡ್ಡ ದೊಡ್ಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಪ್ರಾಪರ್ POP ಏನು ಅಂದ್ರೆ ಈ ಪೋರ್ಷನ್ ಅಲ್ಲಿ ನೋಡ್ಬೋದು, ಇದು ಪ್ರಾಪರ್ POP ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಡೈನಿಂಗ್ ಏರಿಯಾದಲ್ಲಿ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತಹ POP ವರ್ಗೂ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನೋಡ್ಬೋದು ನೋಡಿ, ಗುಡ್ ವೆಂಟಿಲೇಷನ್ಗೆ ಟೀಕಲ್ಲಿ ಫಿನಿಶಿಂಗ್ ಆಗಿರುವಂತಹ ಫ್ರೇಮ್ ವರ್ಕ್. ಜಸ್ಟ್ ಒಂದು ಚಿಕ್ಕದಾಗ ಒಂದಿತ್ತಿಲ್ಲ, ಅವರು L ಶೇಪ್ ಅಲ್ಲಿ ಕೂಡ ನಮಗೆ ಫ್ರೇಮ್ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಅಂತ ಅದ್ಭುತ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಈ ಪೋರ್ಷನ್ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಪಾಲ್ಗಳಿಗೆ ನೋಡ್ಬೋದು 2x4 ವೆಟ್ರೋಫೆಟಲ್ಸ್, ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಸ್ಪೇಷಿಯಸ್ ಆಗಿದೆ, ವಿಶಾಲವಾಗಿದೆ. ನೋಡಿ ಇಷ್ಟು ಓಡಾಡ್ತಾ ಇದೀನಿ. ಇದು ಬಂದ್ಬಿಟ್ಟು ನಮಗೆ ಕಿಚನ್ ಸೆಟ್ ಒಂದು ಪ್ರಾವಿಷನ್ ಮಾಡ್ಕೊಟ್ಟಿರುವಂತದ್ದು. ಇಲ್ಲಿ ಫ್ರೇಮ್ಸ್ ಬರುತ್ತೆ ನಮಗೆ, ನಾವು ಓಪನ್ ಮಾಡಿದ ತಕ್ಷಣ ಫ್ರೇಮ್ಸ್ ಮುಂದೆ ಬರುತ್ತಲ್ಲ, ಡ್ರೈ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಆ ಫ್ರೇಮ್ಸ್ ವರ್ಕ್ ನಮಗೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ಪೋರ್ಷನ್ ಇಲ್ಲಿ ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ಜಾಗ ಸಿಗುತ್ತೆ, ಓವೆನ್ ಇಟ್ಕೊಳ್ಳೋದಕ್ಕೆ, ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ, ಓಡಾಡೋದಕ್ಕೆ ಹೇಳು ಮಾಡಿಸಿದಂಗೆ ಸಖತ್ತಾಗಿದೆ, ತುಂಬಾ ವಿಶಾಲವಾಗಿದೆ. ಈ ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಯುಟಿಲಿಟಿಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ ವೀಕ್ಷಕರೇ, ಇದು ಯುಟಿಲಿಟಿಗೆ ಪ್ರಾವಿಷನ್ ಮಾಡಿರುವಂತದ್ದು. ವೆಟ್ರೋಫೆಟಲ್ಸ್ 2x4 ವೆಟ್ರೋಫೆಟಲ್ಸ್ ವಾಲ್ಗಳಿಗೆ, ಮತ್ತೆ ಆಂಟಿ ಸ್ಕ್ಯಾಡ್ ವೆಟ್ರೋಫೆಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಡಿಶ್ ವಾಶ್ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಇದು ಕೂಡ ಅಷ್ಟೇ ವಿಶಾಲವಾಗಿ ತುಂಬಾ ಲೆಂತಿ ಆಗಿದೆ ಅಂತ ಹೇಳ್ಬೋದು, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಬಟ್ ಸೇಫ್ಟಿ ವೈಸ್ ಅಲ್ಲಿ ನೋಡ್ಬೋದು MS ವರ್ಕ್ ಅಲ್ಲಿ ರೈಲಿಂಗ್ಸ್ ಕೂಡ ನಮಗೆ ಗ್ರಿಲ್ ವರ್ಕ್ ಗಳೆಲ್ಲ ಕಂಪ್ಲೀಟ್ ಆಗಿದೆ. 100% ಸೇಫ್ಟಿ ಅಂತ ಹೇಳ್ಬೋದು. ಮನೆ ಒಳಗಡೆಯಿಂದ ಆಚೆಯಿಂದ ಮನೆ ಒಳಗಡೆ ಯಾರು ಕೂಡ ನಮಗೆ ಬರೋದಕ್ಕಾಗುದಿಲ್ಲ, ಅಷ್ಟು ಸೇಫ್ಟಿ ಇದೆ. ನೋಡಿ ಈ ಕಲರ್ ಅಲ್ಲಿ ನಮಗೆ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಇದೇನ್ ಯೂಸ್ ಮಾಡಿದ್ವಿ ಕಲರ್, ಈ ಕಲರ್ ಅಲ್ಲಿ ನಮಗೆ ಇಡೀ ಮನೆ ಕಂಪ್ಲೀಟ್ ಆಗಿರುವಂತದ್ದು ಫ್ಲೋರಿಂಗ್ ಗಳಿಗೆ. ವೀಕ್ಷಕರೇ, ಈಗ ನಾವು ಡೈನಿಂಗ್ ಏರಿಯಾದಲ್ಲಿ ಇದೀವಿ. ಅದು ಕಿಚನ್ ಆಯ್ತು, ಇದು ಡೈನಿಂಗ್ ಏರಿಯಾ ಬರುತ್ತೆ. ಡೈನಿಂಗ್ ಗೆ ಸಂಬಂಧಪಟ್ಟಂತಹ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಕೂಡ ನಮಗೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಡ್ರಾಯರ್ ಬಾಕ್ಸ್ ಗಳಲ್ಲಿ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಆರಾಮಾಗಿ 5 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿ ಇದೆ. ಡೈನಿಂಗ್ ನಾವು ಈ ಪೋರ್ಷನ್ ಅಲ್ಲಿ ಇಟ್ಕೊಬಹುದು, ಇಲ್ಲಾಂದ್ರೆ ಈ ಶೈಲಿಯಲ್ಲಿ ಕೂಡ ನಾವು ಇಟ್ಕೊಬಹುದು. ನಮ್ಮ ಕನೆಕ್ಟಿವಿಟಿ ಅಂದ್ರೆ ನಮ್ ಕಂಫರ್ಟಬಲ್, ನಮ್ಗೆ ಹೆಂಗ್ ಬೇಕು ಹಂಗೆ ನಾವು ಮೌಂಟ್ ಮಾಡ್ಕೊಬಹುದು. ಬಟ್ ಏನು ಅಂದ್ರೆ 5 ಜನ ಊಟ ಮಾಡೋಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿ ಇದೆ. ಈ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಪೂಜಾ ಮನೆ ನೋಡ್ಬೋದು. ಆರಾಮಾಗಿ ಇಬ್ರು ಕುತ್ಕೋಬಹುದು ಈ ಪೂಜಾ ಮನೇಲಿ. ಮೇಲ್ಗಡೆ ಎಲ್ಲ ನೋಡ್ಬೋದು ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ, ಸಖತ್ತಾಗಿದೆ ಅಂತ ಹೇಳ್ಬೋದು. ಸೀಲಿಂಗ್ ಅಲ್ಲಿ ನೋಡ್ಬೋದು ಎಕ್ಸ್ಟ್ರಾರ್ಡಿನರಿ ವರ್ಕ್ ಕಂಪ್ಲೀಟ್ ಆಗಿದೆ. ಇಂಟೀರಿಯರ್ ಅಲ್ಲಿ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರೋ ವರ್ಕ್ ಕೂಡ ನಮಗೆ ದೇವ್ರ ಮನೆಯಲ್ಲಿ ನೋಡಬಹುದು. ಮೈಂಡ್ ಡೋರ್ ಬಂದ್ಬಿಟ್ಟು ನಮಗೆ ಟೀಕ್ ವುಡ್ ಬರುತ್ತೆ. ಆಲ್ರೆಡಿ ನಮಗೂ ಕೂಡ ಪಾಲಿಶಿಂಗ್ ಆಗೋಗಿದೆ, ನಮ್ಗೆ ಕ್ಲೀನಿಂಗ್ ಇದೆ ಅಷ್ಟೇ. ಟೇಕಪ್ ಪಾಲಿಶ್ ಆಗಿರುವಂತದ್ದು. ನಾವು ಮುಂದೆಗಡೆ ನಿಂತ್ಕೊಂಡ್ರೆ ಅಷ್ಟು ಕ್ಲೀನ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೀವಿ, ಅಷ್ಟು ಕ್ಲೀನ್ ಫೈನ್ ಫಿನಿಶಿಂಗ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಫ್ಲೋರಿಂಗ್ ನೋಡಬಹುದು ಇಷ್ಟಕ್ಕೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಮಾರ್ಬಲ್ ಹಾಕಿದ್ದಾರೆ. ಇದೇ ಮಾರ್ಬಲ್ ಇಡೀ ಮನೆಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಮಾರ್ಬಲ್ ಪಾಲಿಶ್ ಹಾಕಿರೋದ್ರಿಂದ ಸೇಫ್ಟಿಗೋಸ್ಕರ ಬ್ಲೂ ಕಲರ್ ಒಂದು ಶೀಟ್ ಒಂದು ನಮ್ಗೆ ಹಾಕೊಟ್ಟಿರುವಂತದ್ದು ಚೆನ್ನಾಗಿದೆ. ಈ ಫ್ರೇಮ್ಸ್ ಗಳೆಲ್ಲ ನೋಡಬಹುದು ವೀಕ್ಷಕರು, ಇದೆಲ್ಲ ನಮಗೆ ಟೀಕ್ ವುಡ್ ಬರುತ್ತೆ. ವಾಲ್ಗೆ ಅಟ್ಯಾಚ್ ಆಗಿರುವಂತಹ ಟೀಕ್ ವುಡ್ ಫ್ರೇಮ್ಸ್ ಗಳಿದು ದೇವ್ರ ಮನೆಗೆ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ವಾಸ್ಕಲ್ ಬರುತ್ತೆ, ಎಲ್ಲ ಟೀಕ್ ವುಡ್ ಯೂಸ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿದೆ, ಆರಾಮಾಗಿ ಇಬ್ರು ಕುತ್ಕೋಬಹುದು, ಅಷ್ಟು ಕ್ಲೀನ್ ಆಗಿ ಜಾಗನ ಮಾಡ್ಕೊಟ್ಟಿದ್ದಾರೆ ಈ ಪೂಜಾ ಮನೆಯಲ್ಲಿ. ಬನ್ನಿ ವೀಕ್ಷಕರು, ಇದೀಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ನೋಡ್ಬೋದು ವೀಕ್ಷಕರೇ, ಫಸ್ಟ್ ಫ್ಲೋರ್ ಅಲ್ಲಿ ಹಾಲು, ಟಿವಿ ಕ್ಯಾಬಿನೆಟ್, ಡ್ರೆಸ್ಸಿಂಗ್ ಜೊತೆಗೆ ವಿತ್ ಅಟ್ಯಾಚ್ ಬಾತ್ರೂಮ್. ಆ ಅಟ್ಯಾಚ್ ಬಾತ್ರೂಮ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಕಡೆ ಬಂದ್ರೆ ಕಿಚನ್ ಮತ್ತೆ ಯುಟಿಲಿಟಿ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಡೈನಿಂಗ್ ವಿತ್ ಪೂಜಾ ಬರುತ್ತೆ ಈ ಫಸ್ಟ್ ಫ್ಲೋರ್ ಅಲ್ಲಿ. ಬನ್ನಿ ವೀಕ್ಷಕರು, ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಈ ಸೆಕೆಂಡ್ ಫ್ಲೋರ್ಗೂ ಕೂಡ ನಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂತದ್ದು. ಅದಕ್ಕೆ ಅದು ಪಾಲಿಶ್ ಆಗಿರೋದ್ರಿಂದ ಬ್ಲೂ ಕಲರ್ ಒಂದು ಶೀಟ್ ನ ಯೂಸ್ ಮಾಡಿದ್ದಾರೆ ಮೇಂಟೆನೆನ್ಸ್ಗೋಸ್ಕರ. ಬಟ್ ಏನು ಅಂದ್ರೆ ನಮಗೆ ಇಲ್ಲಿ ಗ್ಲಾಸ್ ಬರುತ್ತಾ ಇಲ್ಲಾಂದ್ರೆ ರೈಲಿಂಗ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತಾರೆ, ಅದನ್ನ ನಾವು ಕೇಳಬೇಕು.
ಬಟ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈಗ ಇನ್ನ ಸ್ವಲ್ಪ ನಮಗೆ 98% ವರ್ಕ್ ಕಂಪ್ಲೀಟ್ ಆಗಿದೆ, ಜಸ್ಟ್ 2% ಮಾತ್ರ ನಮಗೆ ವರ್ಕ್ ಇರುವಂತದ್ದು. ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಕಾರಿಡಾರ್ ಅಲ್ಲಿ ಇದೀವಿ. ಈ ಕಾರಿಡಾರ್ ಅಲ್ಲೂ ಅಷ್ಟೇ ಆರಾಮಾಗಿ ಈ ಪೋರ್ಷನ್ ಅಲ್ಲಿ ನಾವು ಸೋಫಾ ಹಾಕೋಬಹುದು, ಈ ಪೋರ್ಷನ್ ಅಲ್ಲಿ ಕೂಡ ನಾವು ಸೋಫಾ ಹಾಕೋಬಹುದು, ಅಷ್ಟು ಜಾಗ ಈ ಕಾರಿಡಾರ್ ಅಲ್ಲಿ ಇದೆ. ಇಲ್ಲಿ ಬಂದ್ಬಿಟ್ಟು ನಮಗೆ ಲಿಫ್ಟ್ ಗೆ ಪ್ರಾವಿಷನ್ ಇರುವಂತದ್ದು. ಪಾರ್ಕಿಂಗ್ ಅಲ್ಲಿ ಮತ್ತೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್, ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಲಿಫ್ಟ್ ಅಲ್ಲಿ ಹತ್ತದ ಇಲ್ಲಿ ಇಳ್ಕೊಬಹುದು. ಬಟ್ ಏನು ಅಂದ್ರೆ ನಮ್ಗೆ 2 ಬಾಲ್ಕನಿ ವ್ಯವಸ್ಥೆ ಈ ಸೆಕೆಂಡ್ ಫ್ಲೋರ್ ಅಲ್ಲಿ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಾರ್ಮಲ್ ಬಾಲ್ಕನಿ. 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ ವಾಲ್ಗಳಿಗೆ. ಫ್ರೇಮ್ಸ್ ಮತ್ತೆ ಡೋರ್ ಬಂದ್ಬಿಟ್ಟು ನಮಗೆ ಟೀಕೋ ಡೋರ್ಸ್ ಬರುತ್ತೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಲಪತ್ರನ ಯೂಸ್ ಮಾಡಿದ್ದಾರೆ, ಗ್ರಾನೈಟ್ ಲಪತ್ರನ ಯೂಸ್ ಮಾಡಿರುವಂತದ್ದು. WPC POP ವರ್ಕ್ ಕೂಡ ನಮಗೆ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ ವಿತ್ LED ಲೈಟ್ ಜೊತೆಗೆ. ಈ ಪೋರ್ಷನ್ ಅಷ್ಟೇ ಆರಾಮಾಗಿ 2 ಚೇರ್ ಹಾಕೊಂಡು ಕುತ್ಕೊಬಹುದು, ಅಷ್ಟು ಜಾಗ ಈ ಬಾಲ್ಕನಿ ಇದೆ. ಈ ಕಾರಿಡಾರ್ ಹೇಳಿದ್ವಲ್ಲ, ಈ ಕಾರಿಡಾರ್ ಮೇಲ್ಗಡೆ ಕೂಡ ನೋಡಬಹುದು ಇಂಟೀರಿಯರ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು, ವುಡ್ ಅಲ್ಲೇ ಕಂಪ್ಲೀಟ್ ಆಗಿರುವಂತಹ POP ವರ್ಕ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಬಟ್ ಇದೆಲ್ಲ ನಮಗೆ ವೆನ್ನೀರ್ ಪಾಲಿಶಿಂಗ್ ಆಗಿರುವಂತದ್ದು. ಆ ಟಿವಿ ಕ್ಯಾಬಿನೆಟ್ ಗೆ ನೋಡೋದಲ್ಲ, ಅದೇನ್ ವರ್ಕ್ ಮಾಡಿದ್ಯೋ ಅದೇ ವರ್ಕ್ ನಮಗೆ POP ವರ್ಕ್ ಅಲ್ಲೂ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವೀಕ್ಷಕರೇ, ಈಗ ಕುಬೇರನ್ ಮೂಲೆಯಲ್ಲಿ ಬರುವಂತಹ ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಾವಿದೀವಿ. ಆಕ್ಚುಲಿ ಕಾಟ್ ನಮ್ಗೆ ರೆಡಿ ಮಾಡಿದ್ದನ್ನ ಫಿಟ್ ಮಾಡಿಲ್ಲ. ಆಲ್ರೆಡಿ ಇದು ನಮ್ಗೆ ಕಿಂಗ್ ಸೈಜ್ ಕಾಟು ನಿಂತಿದ್ದಲ್ಲ, ಇದು ಕಿಂಗ್ ಸೈಜ್ ಕಾಟು. ನಾವು ಮಲ್ಸ್ಕೊಂಡ್ರೆ ಇಷ್ಟು ಫುಲ್ ಈ ಪೋರ್ಷನ್ ಅಲ್ಲಿ ಬರುತ್ತೆ. ನೋಡ್ಬೋದು ವೀಕ್ಷಕರೇ, ಎಷ್ಟು ಜಾಗ ಇದೆ ನೋಡಿ. ಆ ತರ ಕಾಟ್ನ 2 ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಹಿಂಗೆ ಕಾಟ್ ಕಂಪ್ಲೀಟ್ ಆಯ್ತು ಅಂದ್ರೆ ಕಾಟಿಂದ ಅಟ್ಯಾಚ್ ಆಗಿ ನಮ್ಗೆ ವಿತ್ POP ವರ್ಕ್ ಹಿಂಗ್ ಬರುತ್ತೆ. ಬಟ್ ಅದ್ರಲ್ಲಿ ನಮ್ಗೆ ಇಂಟೀರಿಯರ್ ಅಲ್ಲೇ ಕಂಪ್ಲೀಟ್ ಆಗಿರೋದು. ಈ ಪೋರ್ಷನ್ ಫುಲ್ ಎಲ್ ಶೇಪ್ ಅಲ್ಲಿ ಹಿಂಗ್ ಬರುತ್ತೆ, ಸ್ಕ್ವೇರ್ ಅಲ್ಲಿ ಬಾಕ್ಸ್ ಟೈಪ್ ಅಲ್ಲಿ ಹಿಂಗ್ ಬರುತ್ತೆ. ಕಾಟ್ ಹಂಗ ಈ ಪೋರ್ಷನ್ ಅಲ್ಲಿ ಮೌಂಟ್ ಆಗುತ್ತೆ. ಹಿಂದೆಗಡೆ ತಲೆ ಇಟ್ಕೊಳ್ಳೋ ಜಾಗದಿಂದ ಮೇಲ್ಗಡೆ ಸೀಲಿಂಗ್ ಅಲ್ಲಿ POP ವರ್ಕ್ ಫುಲ್ ಎಕ್ಸ್ಟ್ರಾರ್ಡಿನರಿ ಆಗಿ ನಮ್ಗೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ದೊಡ್ಡ ಸೈಡಸ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್ಗಳು. ಇದು ಅಷ್ಟೇ ವೀಕ್ಷಕರೇ, ವೆನ್ನೀರ್ ಪಾಲಿಶಿಂಗ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು. ಸೂಪರ್ ಆಗಿದೆ ನೋಡಿ. ಈ 5 ಸ್ಟಾರ್ ಹೋಟ್ಲ್ಗಳಲ್ಲಿ ಹೆಂಗೆ ವಾರ್ಡ್ರೋಬ್ ಗಳನ್ನ ಕಂಪ್ಲೀಟ್ ಮಾಡಿಕೊಟ್ಟಿರ್ತಾರೋ ಅದೇ ಶೈಲಿಯಲ್ಲೇ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು ಈ ವಾರ್ಡ್ರೋಬ್ಗಳು. ಸೂಪರ್ ಆಗಿದೆ. ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೋರ್ಗಳು ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಕೆಳಗಡೆ ಎಲ್ಲ ನೋಡಬಹುದು ವೀಕ್ಷಕರೇ, ಓಪನ್ ಬಾಕ್ಸ್ ಗಳು ಇದೆಯಲ್ಲ, ಅದೆಲ್ಲ ನಮ್ಗೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಇನ್ನ ವರ್ಕ್ ಆಗ್ಬೇಕು, ಚಾನಲ್ ಎಲ್ಲ ರೆಡಿ ಮಾಡಿಟ್ಟಿದ್ರೆ ಜಸ್ಟ್ ಬಾಕ್ಸ್ ನ ನಾವು ಮೌಂಟ್ ಮಾಡಬೇಕಾಗುತ್ತೆ. ಈ ಪೋರ್ಷನ್ ಅಲ್ಲಿ ಕೆಲಸ ಅಂತೂ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಸೂಪರ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್, ಮತ್ತೆ ಇಲ್ಲಿರುವಂತಹ ಕಾಟು, ಮೇಲ್ಗಡೆ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು, ಮತ್ತೆ ಇಲ್ಲಿ ನೋಡಬಹುದು ವೀಕ್ಷಕರೇ ಟಿವಿ ಕ್ಯಾಬಿನೆಟ್. ಪ್ರತಿ ಒಂದು ಕೂಡ ನಮ್ಗೆ ಒಂದೇ ಮೆಟೀರಿಯಲ್, ಒಂದೇ ಯೂನಿಫಾರ್ಮ್ ತರ ಇರುತ್ತೆ. ಈ ರೂಮ್ ಒಳಗಡೆ ಬಂದ್ರೆ ಸೇಮ್ ಒಂದೇ ಯೂನಿಫಾರ್ಮ್ ತರ ಇರುತ್ತೆ, ಒಂದೇ ಮೆಟೀರಿಯಲ್ ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಜಾತ್ರೆ ತರ ಅಂತೂ ಇಲ್ಲ, ಸೂಪರ್ ಆಗಿದೆ. ಒಳ್ಳೆ ಐಫೈ ಇದೆ, ಐಷಾರಾಮಿ ಮನೆ ತರ ಸೂಪರ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಫ್ಲೋರಿಂಗ್ ನೋಡ್ಬೋದು, ಇಟಾಲಿಯನ್ ಮಾರ್ಬಲ್ ನಮ್ಗೆ ಯೂಸ್ ಮಾಡಿರೋದು. ಈ ಹಾಲ್ಗಳೆಲ್ಲ ಏನು ನಮ್ಗೆ ಬ್ಲೂ ಕಲರ್ ಶೀಟ್ ನ ಯೂಸ್ ಮಾಡಿದಾರೋ ಇದೇ ಫ್ಲೋರಿಂಗ್ ಬರುತ್ತೆ. ಇಟಾಲಿಯನ್ ಮಾರ್ಬಲ್ ನಮ್ಗೆ ಯೂಸ್ ಮಾಡಿರುವಂತದ್ದು. ಆಲ್ರೆಡಿ ಕೂಡ ನಮ್ಗೆ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮ್ಗೆ ರೆಡಿ ಇದೆ. 2 ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಆ ಫ್ರೇಮ್ಸ್ ಗಳು ಅಷ್ಟೇ ನಮಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಸೂಪರ್ ಆಗಿದೆ. ಇಲ್ಲಿ ನೋಡಬಹುದು ಡ್ರೆಸ್ಸಿಂಗ್ ಏರಿಯಾ. ವೀಕ್ಷಕರ, ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಇದೆ. ಇದು ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಅಷ್ಟೇ ಟಾಪ್ ಟು ಬಾಟಮ್ ವರ್ಗು, ಮತ್ತೆ ಆಲ್ರೆಡಿ 2030 ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ಬಾತ್ರೂಮ್ ಅಷ್ಟು ಜಾಗ ಈ ಬಾತ್ರೂಮ್ ಇದೆ ಅಂತ ಹೇಳ್ಬೋದು. 2x4 ವೆಟ್ರೋಫಿಟಲ್ಸ್ ಟಾಪ್ ಟು ಬಾಟಮ್ ವರ್ಗು ನಮಗೆ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಆ ಕಡೆ ಬರುತ್ತೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಡ್ರೈ ಮತ್ತೆ ವೆಟ್ ಕೂಡ ನಾವು ಯೂಸ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಬಾತ್ರೂಮ್ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ, ಲಪತ್ರನ ಯೂಸ್ ಮಾಡಿರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿ ದೊಡ್ಡದಾಗಿದೆ ಬಾತ್ರೂಮ್ ಅಂತೂ, ಸಖತ್ತಾಗಿದೆ. ಬನ್ನಿ ವೀಕ್ಷಕರೇ, ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ಇದೆ, ನೋಡೋಣ. ಈಗ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇದೀವಿ. ಈಗ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇದೀವಿ. ಇದು ಎಕ್ಸಾಕ್ಟ್ ನಮಗೆ ದೇವ್ರ ಮೂಲೆ ಬರೋದ್ರೆ ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತ ಹೇಳ್ತೀವಿ ಅನ್ನೋದೊಂದು ಬಿಟ್ರೆ, ಮಾಸ್ಟರ್ ಬೆಡ್ರೂಮ್ಗೂ ಏನು ಖರ್ಚಾಗಿದೆಯೋ ಅಷ್ಟೇ ಖರ್ಚು ಈ ಬೆಡ್ರೂಮ್ಗೂ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲೂ ನೋಡಬಹುದು ವೀಕ್ಷಕರೇ, ಇಲ್ಲೂ ಕೂಡ ನಮಗೆ ಕೆಳಗಡೆ ಸ್ಟೋರೇಜ್ ಇರುವಂತಹ ಒಂದು ಕಿಂಗ್ ಸೈಜ್ ಅಲ್ಲಿ ಕಾಟ್ ಕೂಡ ನಮಗೆ ರೆಡಿ ಇದೆ. ಈ ಪೋರ್ಷನ್ ಬಂದ್ಬಿಟ್ಟು ಈ ವಾಲ್ಗೂ ಕೂಡ ಫುಲ್ ಕಂಪ್ಲೀಟ್ ಆಗಿದೆ, ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಡ್ರೆಸ್ಸಿಂಗು ಸೈಡು ನಮ್ಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಟಿವಿ ಕ್ಯಾಬಿನೆಟ್.
ಬಟ್ ಇವರೇನು ಅಂದ್ರೆ ಒಂದೇ ಯೂನಿಫಾರ್ಮ್ ಅಲ್ಲಿ ಕೂಡ ಈ ರೂಮ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಪೋರ್ಷನ್ ನೋಡ್ಬೋದು, ಇದು ನಮಗೆ POP ಬರುತ್ತೆ. ಸೆಂಟ್ರಲ್ ಯೂಸ್ ಮಾಡಿರೋದು ನಮಗೆ ವುಡ್ ಅಲ್ಲಿ ಬರುತ್ತೆ. ಬಾರ್ಡರ್ ಗಳು ಯೂಸ್ ಮಾಡಿರೋದು ನಮಗೆ ಇಂಟೀರಿಯಲ್, ಬಾರ್ಡರ್ ಅಲ್ಲಿ ಯೂಸ್ ಮಾಡಿರೋದು ಕೂಡ ನಮಗೆ ಇಂಟೀರಿಯಲ್ ಕೂಡ ಬರುತ್ತೆ. ಬಟ್ ಈ ರೂಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಬಾಲ್ಕನಿ ಇದೆ. ನೋಡ್ಬೋದು, ಬಾಲ್ಕನಿ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಒಂದು 4 ಚೇರ್ಗಳು ಹಾಕೋಬಹುದು, ಅಷ್ಟು ಜಾಗ ಇದೆ ಈ ಬಾಲ್ಕನಿಲಿ. ಮುಂದೆಗಡೆ ನಮಗೆ SS ವಿತ್ ಟಫನ್ ಗ್ಲಾಸ್ ಕೂಡ ನಮಗೆ ಬರುತ್ತೆ. 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದರೆ ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ವಾಷಬಲ್ ಮತ್ತೆ ಮಳೆ ನೀರು ಬಂದು ಕೂಡ ಯಾವುದೇ ರೀತಿ ನಮಗೆ ವಾಲ್ಗಳಿಗೆ ಡ್ಯಾಮೇಜ್ ಆಗೋದಿಲ್ಲ. ಸೊ ಇದು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಫ್ರೇಮ್ಸ್ ಗಳೆಲ್ಲ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ಸ್, ವೆಂಟಿಲೇಷನ್ಗೋಸ್ಕರ. WPC POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ವಿತ್ LED ಲೈಟ್ ಜೊತೆಗೆ. ಫ್ಲೋರಿಂಗ್ ನೋಡಬಹುದು, ಗ್ರಾನೈಟ್ ಲಪತ್ರನ ಯೂಸ್ ಮಾಡಿರುವಂತದ್ದು. ಬಟ್ ಈ ಕಡೆಯಿಂದ ನಮಗೆ ಸೇಫ್ಟಿ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಬಂದ್ಬಿಟ್ಟು ನಮಗೆ SS ಮತ್ತೆ ಟಫನ್ ಗ್ಲಾಸ್ ಕೂಡ ನಮಗೆ ಯೂಸ್ ಮಾಡ್ಕೊಡ್ತಾರೆ, ಅದೇ ವರ್ಕ್ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇದು ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಈ ಪೋರ್ಷನ್ ಅಲ್ಲೂ ಇಲ್ಲೂ ಕೂಡ ಓಡಾಡೋ ಅಷ್ಟು ಜಾಗ ಇದೆ, ಅಷ್ಟು ಸ್ಪೇಷಿಯಸ್ ಆಗಿ ಈ ರೂಮ್ ಕೂಡ ಇದೆ. ವಾರ್ಡ್ರೋಬ್ ನೋಡ್ಬೋದು ನೋಡಿ, ಒಂದೇ ಯೂನಿಫಾರ್ಮ್ ಅಲ್ಲೇ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಕಾಟ್ಗಳಿಗೆ ಮತ್ತೆ ಟಿವಿ ಕ್ಯಾಬಿನೆಟ್, ವಾರ್ಡ್ರೋಬ್ ಜಸ್ಟ್ ಒಂದೇ ಯೂನಿಫಾರ್ಮ್ ಆಗಿ ಬರುತ್ತೆ ನಮಗೆ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಇದು ಅಟ್ಯಾಚ್ ಬಾತ್ರೂಮ್. ಫ್ಲೋರಿಂಗ್ ಇಂದ ಟಾಪ್ ಗೋಡೆ ಸೀಲಿಂಗ್ ವರ್ಗೂ ಕೂಡ ನಮಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ನೋಡಬಹುದು, ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ನ ಬಂದ್ಬಿಟ್ಟು ನಮಗೆ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ, ವೆಸ್ಟರ್ನ್ ಕಮೋಡ್. ಜಾಗ್ವಾರ್ ಮತ್ತೆ ಹಿಲ್ಗರ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಬಟ್ ನೋಡಿ, ಬೈಫರ್ಕೇಶನ್ ಮಾಡ್ಕೊಬಹುದು ನಾವು, ಡ್ರೈ ಮತ್ತೆ ವೆಟ್. ಈ ಪೋರ್ಷನ್ ಅಲ್ಲಿ ಡ್ರೈ, ಆ ಪೋರ್ಷನ್ ಅಲ್ಲಿ ವೆಟ್. ನಾವು ಬೈಫರ್ಕೇಶನ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಬಾತ್ರೂಮ್ ಅಲ್ಲಿ ಇದೆ, ಚೆನ್ನಾಗಿದೆ. ಇದು ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮ್. ಬನ್ನಿ ವೀಕ್ಷಕರು, ಈಗ ನಾವು 3ನೇ ಫ್ಲೋರ್ಗೆ ಹೋಗೋಣ. ಸೇಮ್ ಸ್ಟೇರ್ ಕೇಸ್ ನಮಗೆ ಕಂಟಿನ್ಯೂ ಆಗಿದೆ. ಆ ಸ್ಟೇರ್ ಕೇಸ್ ಇಂದ ಈ ಸ್ಟೇರ್ ಕೇಸ್ಗೂ ಹತ್ತತ್ರ ನಮಗೆ 8 ಅಡಿ ಜಾಗ ಸಿಗುತ್ತೆ ಅನ್ಕೊಳ್ತೀನಿ. ಡೈರೆಕ್ಟ್ ಸ್ಕೈಲೈಟ್ ಹಾಲ್ಗೆ ಹೋಗುತ್ತೆ. ವೀಕ್ಷಕರೇ, ಈಗ 3ನೇ ಫ್ಲೋರ್ ಅಲ್ಲಿ ಇದೀವಿ. ಸೇಮ್ ಸ್ಟ್ರಕ್ಚರ್ ಅಂತಾನೆ ಹೇಳ್ಬೋದು. ಒಂದೊಂದು ಫ್ಲೋರ್ಗೂ ಕೂಡ DP ಗೆ ಪ್ರಾವಿಷನ್ ಮಾಡಿದ್ದಾರೆ. DP ನ ಆಫ್ ಮಾಡ್ಕೊಂಡ್ರೆ ಈ ಫ್ಲೋರ್ಗೆ ಕಂಟ್ರೋಲ್ಗೆ ಈ DP, ಕೆಳಗಡೆ ಫ್ಲೋರ್ಗೆ ಇದೇ ತರ DP ಒಂದು ಕೊಟ್ಟಿದ್ದಾರೆ. ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಇದೆ. ಈಗ ನಾವು ಕಾರಿಡಾರ್ ಅಲ್ಲಿ ಇದೀವಿ. ಈ 2nd ಫ್ಲೋರ್ ಅಲ್ಲಿ ಕಾರಿಡಾರ್ ನೋಡಿದ್ರಲ್ಲ, ಸೇಮ್ ಕಾರಿಡಾರ್ ಜಾಗ ಅಷ್ಟೇ ಬರುತ್ತೆ. ಇಲ್ಲೂ ಕೂಡ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತಹ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮಾಸ್ಟರ್ ಬೆಡ್ರೂಮ್ ಕೆಳಗಡೆ ನೋಡಿದ್ರಲ್ಲ, ಸೇಮ್ ಮಾಸ್ಟರ್ ಬೆಡ್ರೂಮ್. ರಿಚ್ ಎಲಿವೇಶನ್. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. POP ವರ್ಕ್ ನಮಗೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಸೇಮ್ ಈ ಕಾಟ್ ನ ನಾವು ಇಲ್ಲಿ ಮೌಂಟ್ ಮಾಡ್ಕೊಂಡ್ರೆ ಆ ಕಾಟ್ಗೆ ಹಾಕಿರೋ ಮೆಟೀರಿಯಲ್, ಈ ಮೆಟೀರಿಯಲ್ ಮತ್ತೆ ಮೇಲ್ಗಡೆ ಮೆಟೀರಿಯಲ್ ಸೇಮ್ ಯೂನಿಫಾರ್ಮ್ ಆಗಿ ಕೂಡ ನಮಗೆ ಕಂಟಿನ್ಯೂ ಆಗುತ್ತೆ. ದೊಡ್ಡ ಸೈಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್ಗಳು. ಇದು ವೆನಿಯರ್ ಪಾಲಿಶಿಂಗ್ ಕಂಪ್ಲೀಟ್ ಆಗಿರುವಂತದ್ದು. ಸೇಮ್ ಕೆಳಗಡೆ ಬಂದ್ಬಿಟ್ಟು ನಮಗೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು, ಚೆನ್ನಾಗಿದೆ. ಇನ್ ಆಸ್ ಯೂಶುವಲ್ ಕೆಳಗಡೆ ಹೆಂಗಿತ್ತು ಅದೇ ತರನೇ ಆ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಬನ್ನಿ ತೋರಿಸ್ತೀನಿ. ಫ್ರೇಮ್ಸ್ ಗಳು ಮತ್ತೆ ಡೋರ್ಸ್ ಗಳೆಲ್ಲ, ಬಾತ್ರೂಮ್ ಡೋರ್ಸ್ ಗಳೆಲ್ಲ ನಮಗೆ ಟೀಕ್ವುಡ್ ಯೂಸ್ ಮಾಡಿರುವಂತದ್ದು. ದೊಡ್ಡ ಸೈಜ್ ಅಲ್ಲಿ ಇದೆ, ಸೂಪರ್ ಆಗಿದೆ. ಬಟ್ ಎಲ್ಲಾ ಬಾತ್ರೂಮ್ ಗಳಿಗೂ ಟಾಪ್ ಟು ಬಾಟಮ್ ವರ್ಗೂ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಲಪತ್ರನ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಡ್ರೆಸ್ಸಿಂಗ್ ಬರುತ್ತೆ. ಸೇಮ್ ಕೆಳಗಡೆ ಫ್ಲೋರ್ ಅಲ್ಲಿ ಏನು 2nd ಫ್ಲೋರ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆಲ್ಲ, ಅಷ್ಟೇ ಸ್ಪೇಸ್ ಅಷ್ಟೇ ವರ್ಕ್ ಮಾಡಿದ್ದಾರೆ. ಬಟ್ ಏನೋ ಸ್ವಲ್ಪ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ಬಾಲ್ಕನಿ, ಬಾಲ್ಗಳಿಗೆ ವೆಟ್ರೋಫಿಟಲ್ಸ್. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಲಪತ್ರನ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಫ್ರಂಟ್ ಗೆ ಸೇಫ್ಟಿಗೋಸ್ಕರ ಮತ್ತೆ ಎಲಿವೇಶನ್ಗೋಸ್ಕರ ನಮಗೆ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗುತ್ತೆ. POP ವರ್ಕ್ ಕೂಡ ನಮಗೆ WPC ಅಲ್ಲಿ ಕಂಪ್ಲೀಟ್ ಆಗಿದೆ. ಡೋರ್ ಗಳೆಲ್ಲ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಡೋರ್ ಯೂಸ್ ಮಾಡಿರುವಂತದ್ದು. ಇಲ್ಲಿಗೂ ಕೂಡ ನಮಗೆ ಲಿಫ್ಟ್ ಗೆ ಪ್ರಾವಿಷನ್ ಇದೆ. ಪಾರ್ಕಿಂಗ್ ಅಲ್ಲಿ ನಾವು ಏನಾದ್ರು ಲಿಫ್ಟ್ ಒಳಗಡೆ ಎಂಟ್ರಿ ಆದ್ರೆ 3ನೇ ಫ್ಲೋರ್ ವರ್ಗು ನಾವು ಬರ್ಬೋದು, ಚೆನ್ನಾಗಿದೆ. ಇಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್. ಟೋಟಲ್ ನಮಗೆ 4 ಮಾಸ್ಟರ್ ಬೆಡ್ರೂಮ್ ಗಳಾಯ್ತು ಇದು ಸೇರಿ. ನೋಡಬಹುದು ವೀಕ್ಷಕರೇ, ಕೆಳಗಡೆ ನೋಡಿದ್ರಲ್ಲ ಚಿಲ್ಡ್ರನ್ಸ್ ಬೆಡ್ರೂಮ್ ಅದೇ ಶೈಲಿಯಲ್ಲೇ ಕಂಪ್ಲೀಟ್ ಆಗಿರುವಂತದ್ದು. ಸೇಮ್ ಇಂಟೀರಿಯರ್ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ವಾರ್ಡ್ರೋಬ್ ಕಂಪ್ಲೀಟ್ ಆಗಿರುವಂತದ್ದು ನೋಡಿ. ವಾರ್ಡ್ರೋಬ್ ಇದು, ಈ ಡೋರ್ ಓಪನ್ ಮಾಡಿದ್ರೆ ನಮಗೆ ಅಟ್ಯಾಚ್ ಬಾತ್ರೂಮ್ ಹೋಗ್ತೀವಿ ನಾವು. ಸೇಮ್ ಕೆಳಗಡೆ ಬಾತ್ರೂಮ್ ಏನ್ ನೋಡೋದಿಲ್ಲ, ಸೇಮ್ ಆಸ್ ಯೂಶುವಲ್ ಹಾಗೆ ಇದೆ, ಏನು ಚೇಂಜಸ್ ಇಲ್ಲ. ಇನ್ನು ಆ ಪೋರ್ಷನ್ ಅಲ್ಲಿ ಬಾಲ್ಕನಿ ಬರುತ್ತೆ. 4 ಚೇರ್ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಈ ಬಾಲ್ಕನಿಲಿದೆ.
ಸೇಮ್ ಕಾಪಿ ಪೇಸ್ಟ್, ಏನು ನಮಗೆ ಚೇಂಜಸ್ ಏನಿಲ್ಲ. ಏನಂದ್ರೆ ಸ್ವಲ್ಪ ಇಂಟೀರಿಯರ್ ನಮಗೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಆ ಡಿಸೈನ್ ನೋಡ್ಬೋದು. ಸ್ಪೇಸ್ ಎಲ್ಲ ನಮಗೆ ಒಂದೇ ಬರುತ್ತೆ. ಟಿವಿ ಕ್ಯಾಬಿನೆಟ್ ನಮಗೆ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಕೂಡ ನಮಗೆ ಟಿವಿ ಕ್ಯಾಬಿನೆಟ್, ಇದು ಕೂಡ ನಮಗೆ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು, ಬ್ಯೂಟಿಫುಲ್ ಆಗಿದೆ. ಬಟ್ ಏನೇ ಆದ್ರೂ ಕೂಡ ಮನೆ ಒಳಗಡೆ ಬಂದು ಒಂದ್ಸತಿ ಮುಟ್ಟಿ ಆ ಸ್ಟ್ರಕ್ಚರ್ ನ ಫೀಲ್ ಮಾಡಿ, ಆ ವರ್ಕ್ ಫೀಲ್ ನಿಮ್ಗೆ ಗೊತ್ತಾಗುತ್ತೆ. ಏನ್ ಮಾಡಿದ್ದಾರೆ, ಎಷ್ಟು ಖರ್ಚು ಮಾಡಿದ್ದಾರೆ, ನಾವ್ ಎಷ್ಟು ಕೋಟ್ ಮಾಡಬಹುದು, ಇವ್ರು ಮಾಡ್ತಾರೋ ಕೋಟ್ಗೆ ವರ್ತ್ ಇದೆಯಾ ಎಲ್ಲ ನಮ್ಗೆ ಆ ಮುಟ್ಟಿ ಫೀಲ್ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಯೂಸ್ ಮಾಡೋ ಐಟಮ್ಸ್ ಗಳು ಮತ್ತೆ ಕ್ವಾಲಿಟಿ ವರ್ಕ್ಗಳೆಲ್ಲ ನಮ್ಗೆ ಅದೆಲ್ಲ ಹೇಳುತ್ತೆ ವರ್ಕ್ ಯಾವ ತರ ಮಾಡಿದ್ದಾರೆ ಅಂತ. ಸೂಪರ್ ಆಗಿದೆ ವೀಕ್ಷಕರೇ. ಬನ್ನಿ ಈಗ ನಾವು 4ನೇ ಫ್ಲೋರ್ ಹೋಗೋಣ. ಸೇಮ್ 4ನೇ ಫ್ಲೋರ್ ವರೆಗೂ ಕೂಡ ನಮ್ಗೆ ಇಟಾಲಿಯನ್ ಮಾರ್ಬಲ್ ಕಂಪ್ಲೀಟ್ ಆಗಿರುವಂತದ್ದು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಟೋಟಲ್ ನಮ್ಗೆ 4 ರೂಮ್ಗಳು ಇಲ್ಲಿ ನೋಡ್ಬೋದು. ನೋಡಿ ಸ್ಕೈಲೈಟ್ ಗೆ ಪ್ರಾವಿಷನ್ ಮಾಡಿದಾರಲ್ಲ, ಈ ಸ್ಕೈಲೈಟ್ ಅಲ್ಲಿ ಬರುವಂತಹ ಲೈಟ್ ಡೈರೆಕ್ಟ್ ಟು ಫಸ್ಟ್ ಫ್ಲೋರ್ ಹಾಲ್ಗೆ ಹೋಗುತ್ತೆ. ಎಕ್ಸಾಕ್ಟ್ ಫಸ್ಟ್ ಫ್ಲೋರ್ ಹಾಲ್ಗೆ ಹೋಗುತ್ತೆ. ಈಗ 4ನೇ ಫ್ಲೋರ್ ಬಂದ್ಬಿಟ್ಟು ನಮ್ಗೆ ಓಪನ್ ಟೆರೆಸ್. ಬಟ್ ಏನಂದ್ರೆ ಟೆರೆಸ್ಗೆ ನಮ್ಗೆ ಲಿಫ್ಟ್ ಆಪ್ಷನ್ ಇಲ್ಲ, 3rd ಫ್ಲೋರ್ಗೆ ಲಾಸ್ಟ್. ಈಗ ನಾವು ಟೆರೆಸ್ ಅಲ್ಲಿ ಇದೀವಿ. ಇದು ಬಂದ್ಬಿಟ್ಟು ನಮ್ಗೆ ಲಿಫ್ಟ್ ರೂಮು. ಈ ಪೋರ್ಷನ್ ಅಲ್ಲಿ ಬಂದ್ಬಿಟ್ಟು 1000 ಲೀಟರ್ 2 ಟ್ಯಾಂಕ್ಗಳ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಕೆಳಗಡೆ ಟ್ಯಾಂಕ್ ರೂಮು. ಈ ಪೋರ್ಷನ್ ಏನಾದ್ರು ನಾವು ಕ್ಲೋಸ್ ಮಾಡ್ಕೊಂಡ್ರು ಕೂಡ, ಇಲ್ಲಿ ಏನಾದ್ರು ಐಟಮ್ಸ್ ಗಳನ್ನ ಇಟ್ಕೊಂಡು ಕೂಡ ನಾವು ಒಂದು ರೂಮ್ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಅದ್ರ ಜೊತೆಗೆ ಮುಂದೆಗಡೆ ಏನಾದ್ರು ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಮಂಗಳೂರು ಟೈಲ್ಸ್ ಹಾಕ್ಸ್ಕೊಂಡ್ರೆ ಇದೊಂದು ಸಿಟ್ಟಿಂಗ್ ಏರಿಯಾ ತರ ನಾವು ಮಾಡ್ಕೊಬಹುದು. ಸಾಯಂಕಾಲ ಟೈಮ್, ಈವ್ನಿಂಗ್ ಟೈಮ್ ಅಲ್ಲಿ ಏನಾದ್ರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಜಾಗ. ಮಂಗಳೂರು ಟೈಲ್ಸ್ ಹಾಕೊಂಡ್ರೆ ಗಾರ್ಡನ್ ಆಗಿ ಕೂಡ ನಾವು ಕನ್ವರ್ಷನ್ ತರ ಮಾಡ್ಕೊಂಡ್ರು ಕೂಡ ನಮ್ಮ ಅನುಕೂಲ ತಕ್ಕಂಗೆ ಇದನ್ನ ಮಾಡ್ಕೊಂಡ್ರೆ, ಗಾರ್ಡನ್ ಆಗಿ ಎಲ್ಲ ಮಾಡ್ಕೊಂಡ್ರೆ ಎಂಜಾಯ್ ಮಾಡೋದಕ್ಕೆ ಮತ್ತೆ ರಿಲ್ಯಾಕ್ಸೇಷನ್ಗೆ ಕೂಡ ಒಳ್ಳೆ ಸ್ಪೇಸ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಆ ಪೋರ್ಷನ್ ಅಲ್ಲಿ ನೋಡ್ಬೋದು ಒಗ್ದಿರೋ ಬಟ್ಟೆನ ಹಾರಾಕೋದಕ್ಕೆ ಇಲ್ಲಿ ನಮ್ಗೆ ಸ್ಕ್ವೇರ್ ಟೈಪ್ ಅಲ್ಲಿ ಹ್ಯಾಂಗಲ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಹ್ಯಾಂಗಲ್ ಯೂಸ್ ಮಾಡುವಂತದ್ದು ಬಟ್ಟೆ ಹಾರ್ಕೊಳ್ಳೋದಕ್ಕೆ, ಮ್ಯಾನ್ಯುವಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ಗೂ ಆ ಟ್ಯಾಂಕ್ ರೂಮ್ ಕೆಳಗಡೆ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು 1000 ಲೀಟರ್ 2 ಟ್ಯಾಂಕ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಟೆರೆಸ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ನೋಡ್ಬೋದು ವೀಕ್ಷಕರೇ, ಇವಾಗ ಈ ಮನೆಯಿಂದ ಒಂದು ರೌಂಡ್ ನಾವು ಇಷ್ಟೇ ಕಣ್ಣಾಡ್ಸೋದು ಕೂಡ ಎಲ್ಲ ನಮ್ಗೆ ಮನೆಗಳೇ ಕಾಣಿಸುತ್ತೆ. ಒಳ್ಳೆ ಡೆವಲಪ್ ಆಗ್ತಾ ಇರೋ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ತುಂಬಾ ಮನೆಗಳು ನಮ್ಗೆ ಇಂಡಿಪೆಂಡೆಂಟ್ ಹೌಸ್ಗಳೇ ಇದೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ. ದೀಪಾ ಕಾಂಪ್ಲೆಕ್ಸ್ ಮತ್ತೆ ಮುಂದೆಗಡೆ ಬರುವಂತಹ ಮೈಂಡ್ ರೋಡ್ಗೆಲ್ಲ ನಮ್ಗೆ ತುಂಬಾ ಹತ್ರದಲ್ಲಿದೆ. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಸ್ಕೂಲು, ಕಾಲೇಜ್ ಎಲ್ಲ ಅವೈಲೇಬಲ್ ಇದೆ. BMTC ಬಸ್ ಸ್ಟಾಪ್ ತುಂಬಾ ಹತ್ರ ಇದೆ. ದೀಪಾ ಕಾಂಪ್ಲೆಕ್ಸ್ ಗೆ ಸರೌಂಡಿಂಗ್ ಬಂದ್ಬಿಟ್ಟು ನಮಗೆ 1.5-2 ಕಿಲೋಮೀಟರ್ ದೂರದಲ್ಲಿ ದೀಪಾ ಕಾಂಪ್ಲೆಕ್ಸ್ ಕೂಡ ಇದೆ. ಅಂಬೇಡ್ಕರ್ ಕಾಲೇಜ್ ಬಂದ್ಬಿಟ್ಟು ನಮಗೆ 2 ಕಿಲೋಮೀಟರ್ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ಅದ್ಭುತ ಐಷಾರಾಮಿ ಮನೆ ಅಂತ ಹೇಳ್ಬೋದು. ಎಲ್ಲ ನಮ್ಗೆ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಈ ಪ್ರಾಪರ್ಟಿ 3040 ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.